ಫೈನ್ ಫೈನ್ ಫೈನ್. ನಾನು ಲೋಕೇಶ್ವರ್ ಸರ್ನ ಕೇಳ್ತೀನಿ. ಲೋಕೇಶ್ವರ್ ಸರ್, ಹಲವಾರು ಕೇಸ್ ನೋಡಿರ್ತೀರಿ ಸರ್. ಒಂದು ಮರ್ಡರ್ ಕೇಸ್ ಅಂತ ಬಂದಾಗ ನಿಮ್ಮ ಕೆರಿಯರಲ್ಲಿ, ನಿಮ್ಮ ವೃತ್ತಿ ಜೀವನದಲ್ಲಿ ಬಹಳಷ್ಟು ಕೇಸ್ ನೋಡಿರ್ತೀರಿ, ಅದನ್ನು ಹ್ಯಾಂಡಲ್ ಮಾಡಿರ್ತೀರಿ, ಸಾಕ್ಷ್ಯಾಧಾರಗಳು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿರ್ತೀರಿ, ಕನ್ವಿಕ್ಷನ್ ತೊಗೊಂಡಿರ್ತೀರಿ. ಕೆಲವು ಕಡೆಯಲ್ಲಿ ಕನ್ವಿಕ್ಷನ್ ತೊಗೊಳಕ್ಕೆ ಆಗದೇ ಇರಬಹುದು. ಇದನ್ನು ಎಕ್ಸ್ಕ್ಲೂಸಿವ್ ಕೇಸ್ ಅಂತಾಗಲಿ, ಸ್ಪೆಷಲ್ ಕೇಸ್ ಅಂತಾಗಲಿ ನಾನು ಮಾತಾಡ್ತಾ ಇಲ್ಲ. ಒಂದು ಮರ್ಡರ್ ಕೇಸು ನಿಮ್ಮ ಅನುಭವದಲ್ಲಿ ಅದೊಂದು ಕನ್ಕ್ಲೂಷನ್ ಬರಲಿಕ್ಕೆ, ಕನ್ವಿಕ್ಷನ್ ಸ್ಟೇಜ್ಗೆ ಬರಲಿಕ್ಕೆ, ಅಥವಾ ಜಡ್ಜ್ಮೆಂಟ್ ಸ್ಟೇಜ್ಗೆ ಒಂದು ಕೋರ್ಟಲ್ಲಿ ಬರಲಿಕ್ಕೆ ಅಜಮಾಸು ಅಥವಾ ಅಂದಾಜು ಎಷ್ಟು ಸಮಯ ಬೇಕಾಗುತ್ತೆ ಸರ್? ರಮಾಕಾಂತ್, ಈಗ ನಿಮ್ಗೊಂದು ಉದಾಹರಣೆ ಕೊಡೋದಾದ್ರೆ, ಆತರ ಮೊನ್ನೆ ಫೆಬ್ರವರಿಗೆ ಅಷ್ಟೇ ಒಂದು ಎವಿಡೆನ್ಸ್ ಮುಗಿಸ್ದೆ ನಾನು ಮರ್ಡರ್ ಕೇಸ್. ಅದನ್ನ ನಾನು ಉಪ್ಪಾರಪೇಟೆ ಇನ್ಸ್ಪೆಕ್ಟರ್ ಇದ್ದಾಗ 2010 ರಿಜಿಸ್ಟರ್ ಮಾಡಿದ್ ನಾನು. ಇನ್ವೆಸ್ಟಿಗೇಷನ್ ಮಾಡಿ ಚಾರ್ಜ್ ಶೀಟ್ ಆಗಿದೆ. ಅಂದ್ರೆ 2010 ಮಾಡಿ 2011 ಜನವರಿಲಿ ಚಾರ್ಜ್ ಶೀಟ್ ಹಾಕಿದ್ ನಾನು. ಅದು ಎವಿಡೆನ್ಸ್ ಮುಗಿದು ಮೊನ್ನೆ ನಂದು ಕ್ರಾಸ್ ಎಕ್ಸಾಮ್ ಆಗಕ್ಕೆ 4 ವರ್ಷ ತಗೊಂಡಿದೆ. ಫಾರ್ ಯುವರ್ ಇನ್ಫಾರ್ಮೇಶನ್. ಬೇಲ್ ಮೇಲೆ ಇದ್ರ ಅವರು ಆರೋಪಿಗಳು ಬೇಲ್ ಮೇಲೆ ಇದ್ರ ಸರ್ ಈ ಟೈಮಲ್ಲಿ? ನನ್ನ ಇನ್ಫಾರ್ಮೇಶನ್ ಬೇಲಲ್ಲಿದ್ರು. 3 ವರ್ಷ ಒಳಗಿದ್ರು, ಆಮೇಲೆ ಬೇಲಲ್ಲಿದ್ರು. 2022 ನಂದು ಚೀಫ್ ಎಕ್ಸಾಮ್ ಆಗಿದ್ದು, ಕ್ರಾಸ್ ಎಕ್ಸಾಮ್ ಆಗೋ ಅಷ್ಟೊತ್ತಿಗೆ 4 ವರ್ಷ ತಗಂತು. ಒಂದ್ ಸತಿ ಜಡ್ಜಸ್ ಪ್ರಮೋಷನ್ ಆಗಿ ಆಬ್ಸೆಂಟ್, ಅವ್ರ ಡೇಟ್ ಇಲ್ಲ. ಕೆಲವು ಟೈಮು ಅಡ್ವೊಕೇಟ್ ಬರಕ್ ಆಗ್ದಲ್ಲ ಅವರು ಇಲ್ಲ. ಇನ್ ಕೆಲವು ಟೈಮು ನನ್ನ ಇನ್ಕನ್ವೀನಿಯನ್ಸ್ ನಾನು ಹೋಗಿಲ್ಲ. ಈ ತರ ಆಗಿ 4 ವರ್ಷ ತಗಂತು ಕ್ರಾಸ್ ಎಕ್ಸಾಮ್ ಆಗಕ್ಕೆ. ಅಂದ್ರೆ 2016 ಈಗ 26 ಫೆಬ್ರವರಿಗೆ ನಂದು ಕ್ರಾಸ್ ಎಕ್ಸಾಮ್ ಐತಿ. ಇನ್ನು ಅದು ಆರ್ಗ್ಯುಮೆಂಟ್ಸ್ ಮತ್ತೊಂದು ಇನ್ನೂ ಒಂದು 2 ತಿಂಗಳು ಎಳೆಯುತ್ತೆ ಅದು. ಅಂದ್ರೆ 16 ವರ್ಷ ನನ್ಗೆ ಗೊತ್ತಿರೋ ಕೇಸಲ್ಲೇ ಒಂದು ಈಗ ಆಗಿದ್ದಷ್ಟೇ. ಸೊ ಈಗ ಅವ್ರು ಹೇಳಿದ್ರು, ಅವರು ಮಿಸ್ಟರ್ ಸುಧನ್ಮಾ ಅವರು, ಅದರಲ್ಲಿ ಅವರು ವ್ಯವಸ್ಥೆನ ಸ್ವಲ್ಪ ಬಿಚ್ಚಿ ಹೇಳಿದ್ದಾರೆ. ಇವತ್ತಿನ ಪರಿಸ್ಥಿತಿ ನಮ್ ದೇಶದಲ್ಲಿ ಸುಮಾರು 4.25 ಕೋಟಿ ಕೇಸಸ್ ಪೆಂಡಿಂಗ್ ಇದೆ ಕೋರ್ಟ್ ಅಲ್ಲಿ. ಟೋಟಲ್ ಎಲ್ಲಾ ಕೋರ್ಟ್ ಅಲ್ಲೂ ಅಪ್ ಟು ಸುಪ್ರೀಂ ಕೋರ್ಟ್ 4.25 ಕೋಟಿ ಕೇಸಸ್ ಪೆಂಡಿಂಗ್ ಇದೆ. ಅದ್ರಲ್ಲೂ ಈಗ ಅವ್ರು ಹೇಳಿದ್ದು 50 ಜಡ್ಜಸ್ ಇರೋದ್ನ 22 ಜನ ಮಾಡ್ತಾ ಇದಾರೆ ಅಂತ. ಆ 22 ಜನದಲ್ಲಿ 1 ಕೋರ್ಟ್ ಕೆಲ್ಸನೇ ಡಬಲ್ ಇರುತ್ತೆ ಆಲ್ರೆಡಿ. ಈಗ ಇನ್ನೊಂದು ಕೋರ್ಟ್ ತಗೊಂಡ್ರೆ ಅಲ್ಲಿಗೆ 4 ಟೈಮ್ ಆಗುತ್ತೆ ಅವ್ರಿಗೆ, 4 ಟೈಮ್ ಆಗುತ್ತೆ. ಒಬ್ಬಂದು ಇಬ್ಬರದು ಒಬ್ಬರು ಮಾಡ್ತಿದ್ದಾರೆ. ಈಗ ಇನ್ನೊಂದು ಕೋರ್ಟ್ ಪೂರಾ 57 64 ತಗೊಂಡ್ರೆ 4 ಪಟ್ಟ ಆದಂಗ ಆಗ್ಬಿಡ್ತದು. ಸೊ ಹಾಗಾಗಿ ಅಲ್ಲಿ ಎಷ್ಟು ಮರ್ಡರ್ ಕೇಸ್ ಇದೆಯೋ, ಇಲ್ಲೆಷ್ಟು ಮರ್ಡರ್ ಕೇಸ್ ಇದೆಯೋ, ಮತ್ತೆ ಬೇರೆ ಅಪ್ ಟು 12:30 ಕೋರ್ಟ್ 11 ಗಂಟೆಗೆ ಸ್ಟಾರ್ಟ್ ಆದ್ರೆ 12:30 1 ಗಂಟೆವರೆಗೂ ಕಾಲಿಂಗ್ಸ್ ಇರುತ್ತೆ. ಬೇರೆ ಬೇರೆ ಕೇಸಸ್, ಬೇರೆ ಬೇರೆ ವಿಚಾರಗಳು ಎಲ್ಲ ಇರ್ತವೆ ಕೋರ್ಟ್. ಸೆಷನ್ ಕೇಸ್ ಅಲ್ಲಿ ಕೋರ್ಟ್ ಅಲ್ಲಿ ಸಿವಿಲ್ ಮ್ಯಾಟರ್ ಇರ್ತವೆ, ಕ್ರಿಮಿನಲ್ ಮ್ಯಾಟರ್ಸ್ ಇರ್ತವೆ. ಅದಕ್ಕೆಲ್ಲ ಏನೇನೋ ಅವರು ಮೆಮೋಗಳು ಹಾಕೋದು ಮತ್ತೊಂದೆಲ್ಲ ಇರುತ್ತಲ್ಲಿ. ಅದ್ ಮುಗಿಯೋದೇ 12:30 1 ಗಂಟೆ ಆಗ್ಬಿಡುತ್ತೆ ಎಷ್ಟೋ ಸತಿ. ಇನ್ನ ಎವಿಡೆನ್ಸ್ 1 ಗಂಟೆಗೆ ತಗೊಂಡ್ರು 2 ಗಂಟೆಗೆ ಒಂದು ಕಾಲ್ ಭಾಗ ಮಾಡಕ್ ಆಗೋದಿಲ್ಲ. ಮತ್ ಮಧ್ಯಾಹ್ನ ಹಾಕೊಳಕ್ಕೆ ಮಧ್ಯಾಹ್ನ ತಿರ್ಗಾ ಬೇರೆ ಇರ್ತವೆ, ಕೋರ್ಟ್ಗೆ ಬೇರೆ ವಿಚಾರಗಳು ಇರ್ತವೆ. ಅಷ್ಟು ಸುಲಭ ಅಲ್ಲ ಎವಿಡೆನ್ಸಸ್ ಇವತ್ತಿನ ಸ್ಥಿತಿಯಲ್ಲಿ ಮಾಡ್ಕೊಳೋದು. ಮತ್ ಅವತ್ತಾದ್ರೆ ನೆಕ್ಸ್ಟ್ ಡೇಟ್ ಕೊಡೋದೇ ಇನ್ನ 2 ತಿಂಗಳು 3 ತಿಂಗಳಿಗೆ ಕೊಡಕ್ಕಾಗೋದು. ಮಧ್ಯದಲ್ಲಿ ಕೊಡಕ್ಕೆ ಆಗೋದಿಲ್ಲ, ಯಾಕಂದ್ರೆ ಡೇಟ್ಸ್ ಇರೋದಿಲ್ಲ. ನಿಮ್ ಪ್ರೆಡಿಕ್ಷನ್ ಏನ್ ಸರ್? ದರ್ಶನ್ ಕೇಸಲ್ಲಿ ಈಗ ನಾನು ಈ ಡಿಬೇಟ್ ಅಲ್ಲಿ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇಮ್ಮಿಡಿಯೇಟ್ ಆಗಿ ದರ್ಶನ್ರನ್ನ ಆಚೆ ಕರೆಸ್ಬಿಡ್ಬೇಕು ಅಂತ ಆಗ್ಲಿ, ಅಥವಾ ಇಮ್ಮಿಡಿಯೇಟ್ ಆಗಿ ದರ್ಶನ್ನೇ ಏನೋ ಮಾಡಿಬಿಟ್ಟಿದ್ದಾರೆ ಅಂತ ಆಗ್ಲಿ ಯಾವ ಇಂಟೆನ್ಷನ್ಸ್ ಇಲ್ಲ. ಇನ್ ಜನರಲ್ ಒಂದು ಮರ್ಡರ್ ಕೇಸ್ಗೆ ತೆಗೆದುಕೊಳ್ಳುವಂತ ಸಮಯ, ಕಾರಣ ಈ ಕೇಸಲ್ಲಿ 231-232 ಸಾಕ್ಷಿಗಳಿವೆ. ಇವುಗಳ ವಿಚಾರಣೆ ಮುಗಿಯುವಷ್ಟೊತ್ತಿಗೆ, ಯಾಕೆಂದ್ರೆ ಈ ಕೇಸಲ್ಲಿ ಸ್ಪೆಷಲಿ ಇದರಲ್ಲಿ ಬೇಲ್ ಇಲ್ಲ ಇವರಿಗೆ. ಸುಪ್ರೀಂ ಕೋರ್ಟ್ ಪ್ರೈಮಾ ಫೇಸಿ ಬೇಲ್ ಇಲ್ಲ ಅಂತ. ರಮಾಕಾಂತ್ ಬ್ರೇಕ್ ಮಾಡ್ಕೊಳ್ಳಿ. ಈಗ ನೋಡಿ, ಇವತ್ತು ನಿನ್ನೆ 6ನೇ ತಾರೀಕು ಒಂದು ಜಡ್ಜ್ಮೆಂಟ್ ಆಯ್ತು ಕೊಪ್ಪಳದ್ದು. ಆ ಇಸ್ರೇಲ್ ಲೇಡಿಗೆ ರೇಪ್ ಆಗಿದ್ದು ಎಲ್ರಿಗೂ ಮರಣದಂಡನೆ. ಅದನ್ನೇ ಜಸ್ಟ್ 1 ಇಯರ್ ಒಳಗೆ ಮುಗಿಸಿದ್ದಾರೆ. 1 ಇಯರ್ ಒಳಗೆ ಮುಗಿಸಿದ್ದಾರೆ. ಅದೇ ಇವ್ರದ್ದು ಆಯ್ತು ಪ್ರಜ್ವಲ್ ರೇವಣ್ಣದು. ಅದು ಆ ಪರ್ಟಿಕ್ಯುಲರ್ ಕೇಸ್ ನ 1 ಇಯರ್ ಒಳಗೆ ಮುಗಿಸಿದ್ರು. ಅರ್ಥ ಆಯ್ತರ? ರೇಪ್ ಕೇಸ್ ಅದು ಈನಸ್ ಕೇಸೆ, ಅದನ್ನು 1 ವರ್ಷದೊಳಗೆ ಮುಗಿಸಿದ್ರು. ಈ ತರ ಅವಕಾಶಗಳು ಕೋರ್ಟ್ ಅಲ್ಲಿ ಇದ್ದಾಗ ಅವರು ಮಾಡ್ತಾರೆ. ಯಾವ ಜಡ್ಜಸ್ ಟೈಮ್ ವೇಸ್ಟ್ ಮಾಡೋದಕ್ಕೆ ಇಷ್ಟ ಪಡೋದಿಲ್ಲ. ಬಟ್ ಬೇರೆ ಬೇರೆ ಕಾರಣಗಳಿಂದ ಪೋಸ್ಟ್ ಪೋನ್ ನೋಡಿ. ಅವ್ರ ತಾಯಿದು ತಂದಿದ್ದು ಎವಿಡೆನ್ಸ್ ಚೀಫ್ ಆಗಕ್ಕೆ 2-3 ದಿವಸ ತಗಂತು. ಮತ್ತೆ ಕ್ರಾಸ್ ಎಕ್ಸಾಮ್ ಆಗಕ್ಕೆ ಇನ್ನೊಂದು 4-5 ದಿವಸ ತಗಂತು. ನ್ಯಾಚುರಲಿ ಏನು ಮಾಡಕ್ ಆಗೋದಿಲ್ಲ ಅದನ್ನ.
ಮತ್ತೆ ಇನ್ನು ನೀವ್ ಹೇಳಿದ್ರೆ 221 ಎವಿಡೆನ್ಸಸ್ ಅಲ್ಲಿ ಇವರು ಸಾಕ್ಷಿದಾರ ಇದಾರೆ. ನೀವ್ ಅರ್ಥ ಮಾಡ್ಕೊಳ್ಳಿ, ಡೇಟ್ಸ್ 2 ತಿಂಗಳಿಗೆ 1.5 ತಿಂಗಳು ಕಡಿಮೆ ಮಧ್ಯ ಅಂತೂ ಕೊಡಕ್ ಸಾಧ್ಯನೇ ಇಲ್ಲ ನನ್ಗೆ ಇರೋ ಅಭಿಪ್ರಾಯದಲ್ಲಿ. Okay. ಅಡ್ವೊಕೇಟ್ ಅವರು ನನ್ನ ಮಾತನ್ನ ಒಪ್ತಾರೆ ಅಂತ ಅನ್ಕೊಂಡಿದೀನಿ. 1.5-2 ತಿಂಗಳು ಮಧ್ಯದಲ್ಲಿ ಗ್ಯಾಪ್ ಕೊಡಕ್ಕೆ ಆಗೋದಿಲ್ಲ, ಯಾಕಂದ್ರೆ ಅವ್ರ ಬರ್ಡನ್ ಅಷ್ಟಿದೆ ಆ ಕೋರ್ಟ್ಗೆ ಈಗ. ಓಕೆ. ಸೊ ಅಂದ್ರೆ ಲೆಕ್ಕ ಹಾಕಂತ ಹೋಗಿ ನೀವು ಹೆಂಗಂತಂದ್ರೆ 2 ವರ್ಷಕ್ಕಂತೂ ಮೊದಲಂತೂ ಸಾಧ್ಯನೇ ಇಲ್ಲ ಈ ಕೇಸಲ್ಲಿ ನನಗೆ ಇರೋ ಅಭಿಪ್ರಾಯದಲ್ಲಿ. ಫೈನ್ 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 ನಾನು ಮತ್ತಷ್ಟು ಮಾತಾಡ್ತೀನಿ. ಕೊಡೋದಿಲ್ಲ ಅನ್ನೋ ನಾನು ಮತ್ತಷ್ಟು ಮಾತಾಡ್ತೀನಿ ಸರ್, ಮತ್ತಷ್ಟು ಮಾತಾಡ್ತೀನಿ ಲೋಕೇಶ್ವರ್ ಸರ್, ನಿಮ್ಮನ್ನು ಮಾತಾಡ್ತೀನಿ ನಾನು. ಒಂದೇ ಒಂದು ಬ್ರೇಕ್ನ ಸಮಯ ಇದೀಗ, ಬ್ರೇಕ್ ಆದ್ಮೇಲೆ ಡಿಬೇಟ್